ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಅಥ ಋಗ್ವೇದೀಯಂ ಪ್ರಾತಃ ಸಂಧ್ಯಾವಂದನಂ. ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರಃ ಶುಚಿಃ. ಈ ಮಂತ್ರವನ್ನು ಹೇಳ್ತಾ ತಮ್ಮ ಉಂಗುರದ ಬೆರಳಿನಿಂದಾಗಿ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು. ದೇಹಕ್ಕೆ ಮತ್ತು ಅಲ್ಲಿರುವಂತಹ ಪದಾರ್ಥಗಳಿಗೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಶುದ್ಧವನ್ನು ಮಾಡ್ಕೋಬೇಕು. ನಂತರದಲ್ಲಿ ಆಚಮನ ಮಾಡಬೇಕು. ಓಂ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತೇಳಿ 3 ಬಾರಿ ನೀರನ್ನು ಆಚಮನ ಮಾಡಬೇಕು, ನೀರನ್ನು ಕುಡಿಯಬೇಕು. ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. 24 ಭಗವಂತನ ರೂಪಗಳನ್ನು, ಭಗವಂತನನ್ನು ಚಿಂತನೆಯನ್ನು ಮಾಡಿ ನಂತರ ಪ್ರಾಣಾಯಾಮವನ್ನು ಮಾಡಬೇಕು. ತಮ್ಮ ಬಲಮೂಗಿನಿಂದಾಗಿ ಉಸಿರನ್ನು ಬಿಡಬೇಕು. ಎಡಮೂಗನ್ನು ಮುಚ್ಚಿಕೊಂಡು ಬಲಮೂಗಿನಿಂದಾಗಿ ಉಸಿರನ್ನು ಬಿಡಬೇಕು. ಬಿಡುವಾಗ 6 ಸಂಖ್ಯೆ ಎಣಿಸುವಷ್ಟು ಸಂಖ್ಯೆಯಷ್ಟು ಬಿಡಬೇಕು. ನಂತರದಲ್ಲಿ ಮತ್ತೆ ಬಲಮೂಗನ್ನು ಮುಚ್ಚಿಕೊಂಡು ಎಡಮೂಗಿನಿಂದಾಗಿ ಎಲ್ಲನೇ ಉಸಿರನ್ನು ತೆಗೆದುಕೋಬೇಕು. ಆಗ ಮತ್ತೆ 6 ಎಣಿಸ್ಕೋಬೇಕು. ಮತ್ತೆ ನಂತರದಲ್ಲಿ 2 ಮೂಗನ್ನು ಮುಚ್ಚಿ ನಂತರದ 12 ಎಣಿಸುವಷ್ಟು ಸಂಖ್ಯೆ ಎಣಿಸುವಷ್ಟು ಸಮಯದವರೆಗೂ ಉಸಿರನ್ನು ದಿಗ್ಬಂಧನ ಮಾಡಿ ಇಟ್ಕೋಬೇಕು. ನಂತರದಲ್ಲಿ ಮತ್ತೆ ಬಲಮೂಗಿನಿಂದಾಗಿ 6 ಎಣಿಸ್ತಾ ಬಿಡಬೇಕು. ಆ ಸಮಯದಲ್ಲಿ ಈ ಪ್ರಾಣಾಯಾಮ ಮಂತ್ರವನ್ನು ಹೇಳಬೇಕು. ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೈವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗ ಅಂತ ಹೇಳಿ ಓಂ ಭೂಹು ಮೊದಲಾದವುಗಳನ್ನು ಮುಂದೆ ಹೇಳುವುದನ್ನು ಉಸಿರನ್ನು ದಿಗ್ಬಂಧನ ಮಾಡಿ ಇಟ್ಟುಕೊಂಡಂಥ ಸಮಯದಲ್ಲಿ ಓಂ ಭೂಹು ಇಂದ ಆರಂಭ ಮಾಡಿಕೊಂಡು ಎಲ್ಲವನ್ನು ಹೇಳಿ ಅದು ಮುಗಿದ ಮೇಲೆ ಮತ್ತೆ ಉಸಿರನ್ನು ಬಿಡಬೇಕು. ಓಂ ಭೂಹು, ಓಂ ಭುವಃ, ಓಂ ಸ್ವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ, ಓಂ ತತ್ಸಾವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ವರೋಂ. ನಂತರದಲ್ಲಿ ಸಂಕಲ್ಪವನ್ನು ಮಾಡಬೇಕು. ಬಲ ತೊಡೆಯ ಮೇಲೆ ಎಡಗೈಯನ್ನು ಇಟ್ಟು ಅದರ ಮೇಲೆ ಬಲಗೈಯನ್ನು ಮುಚ್ಚಿ ಸಂಕಲ್ಪವನ್ನು ಮಾಡಬೇಕು. ಶ್ರೀ ಗೋವಿಂದ ಗೋವಿಂದ ಶ್ರೀಮದ್ಭಗವತೋ ಮಹಾಪುರುಷಸ್ಯ ವಿಷ್ಣೋರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯಬ್ರಹ್ಮಣಃ ದ್ವಿತೀಯಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ಐವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಖಂಡೇ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೇ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಚಾಂದ್ರಮಾನೇನ ಪ್ರಭವಾದಿಶಕ್ತಿ ಸಂವತ್ಸರಾಣಾಂ ಮಧ್ಯೆ. ಈ ಸಮಯದಲ್ಲಿ ಆ ದಿನದ ಸಂವತ್ಸರ, ಅಯನ, ಋತು, ಮಾಸ, ಪಕ್ಷ, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಏನಿದೆಯೋ ಅದನ್ನು ಪಂಚಾಂಗಗಳನ್ನು ನೋಡಿ ಪಂಚಾಂಗದಲ್ಲಿ ತಿಳಿಸಿದ ಕ್ರಮದಲ್ಲಿ ನಾವು ಅವತ್ತಿನ ದಿನದ ತಿಥಿವಾರ ನಕ್ಷತ್ರಾದಿಗಳನ್ನು ಹೇಳಬೇಕು. ಆ ಜಾಗಕ್ಕೆ ಈಗ ನಾವು ಅಮುಕ ಎಂಬುದಾಗಿ ಪ್ರಯೋಗ ಮಾಡಿರ್ತೇವೆ. ಅಮುಕ ಸಂವತ್ಸರೆ, ಅಮುಕ ಯನೆ, ಅಮುಕ ಋತೌ, ಅಮುಕ ಮಾಸೆ, ಅಮುಕ ಪಕ್ಷೆ, ಅಮುಕ ತಿಥೌ, ಅಮುಕ ವಾಸರೆ, ಅಮುಕ ನಕ್ಷತ್ರೆ, ಅಮುಕ ಯೋಗೆ, ಅಮುಕ ಕರ್ಣೇ. ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಪ್ರಾತಃ ಸಂಧ್ಯಾ ಉಪಾಸಿಷ್ಯೇ ಅಂತೇಳಿ ತಮ್ಮ ಎಡಗೈನಿಂದಾಗಿ ಉದ್ಧರಣೆಯಲ್ಲಿ ನೀರನ್ನು ತೆಗೆದುಕೊಂಡು, ಆಚಮರ ನೀರಲ್ಲ ಮತ್ತೊಂದು ಲೋಟದ ನೀರನ್ನು ತೆಗೆದುಕೊಂಡು ಬಲಗೈಯಲ್ಲಿ ಬಲಗೈನ ಮೇಲಿನ ಭಾಗದಲ್ಲಿ ನೀರನ್ನು ಹಾಕಬೇಕು. ಸೀದವಾಗಿ ಅರ್ಘ್ಯ ಪಾತ್ರೆಯಾಗಿ ಬಿಡಬೇಕು, ಪಾತ್ರೆಯಲ್ಲಿ ಬಿಡಬೇಕು. ನಂತರದಲ್ಲಿ ಮಾರ್ಜನ ಎಡಗೈಯಿಂದಾಗಿ ಉದ್ಧರಣೆಯಲ್ಲಿ ನೀರನ್ನು ತೆಗೆದುಕೊಂಡು ಉಂಗುರದ ಬೆರಳಿಂದಾಗಿ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು. ತಮ್ಮ ತಲೆಯ ಮೇಲುಗಡೆ ಪ್ರೋಕ್ಷಣೆಯನ್ನು ಮಾಡ್ತಾ ಇರಬೇಕು. ಒಂದು ಮಂತ್ರವನ್ನು ಮಾತ್ರ ಭೂಮಿಗೆ ಪ್ರೋಕ್ಷಣೆ ಮಾಡಿ ಮತ್ತೆ ಮೇಲ್ಗಡೆ ಪ್ರೋಕ್ಷಣೆ ಮಾಡಬೇಕು. ಅದು ಯಾವುದನ್ನು ಅಂತ ಮುಂದೆ ತಿಳಿಸ್ತೇವೆ.
ಓಂ ಆಪೋ ಇಷ್ಟಾಮಾಯೋ ಭುವಃ ಕಾನ ಊರ್ಜೇದಾಧಾತನ ಮಹಿರಣಾಯ ಚಕ್ಷಾಸೆ ಯೋ ಶಿವತಾಮೋರಸಾಹಂ ತಸ್ಯಾಭಾಜಯ ದೇಹನಾಹಂ ಉಷತೀರೀವ ಮಾತರಾಹ ತಸ್ಮಾರಂಗಮಾಮವಾಹ ಯಸ್ಯ ಕ್ಷಯಾಯ ಜಿನ್ವಾಥ ಆಪೋ ಜನಯಾಥಾಚನಃ. ಏನು ಯಸ್ಯ ಕ್ಷಯ ಜಿನ್ವ ತಸ್ಮಾರಂಗಮವೋ ಯಸ್ಯ ಕ್ಷಯ ಜಿನ್ವಥ ಈ ಮಂತ್ರವನ್ನು ಹೇಳುವಾಗ ಭೂಮಿಗೆ ಪ್ರೋಕ್ಷಣೆಯನ್ನು ಮಾಡಬೇಕು. ಮತ್ತೆ ಅಪೋಜನೆಯತಾಚನ ಅಂತ ಹೇಳಿ ಮತ್ತೆ ಮೇಲ್ಗಡೆ ತಲೆಗೆ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು. ಮತ್ತೆ ಎಡಗೈಯಿಂದಾಗಿ ಬಲಗೈಗೆ ನೀರನ್ನು ಹಾಕಿಕೊಂಡು ನೀರನ್ನು ಹಿಡ್ಕೋಬೇಕು. ಸೂರ್ಯಶ್ಚೈತ್ಯಸ್ಯ ಮಂತ್ರಸ್ಯ ಹಿರಣ್ಯಗರ್ಭ ಋಷಿ ಸೂರ್ಯಮನ್ಯು ಮನ್ಯುಭದ್ರಾತ್ರಯೋ ದೇವತಾ ಪ್ರಕೃತಿಶ್ಚಂದಃ ಮಂತ್ರಾಚಮನೆ ವಿನಿಯೋಗ. ಓಂ ಸೂರ್ಯಶ್ಚ ಮಾಮನ್ಯುಶ್ಚ ಮನ್ಯುಪತಯಶ್ಚ ಮನ್ಯುಕೃತೇಭ್ಯಃ ಪಾಪೇಭ್ಯೋ ರಕ್ಷಂತಾಂ ಯದ್ರಾತ್ರಿಯಾ ಪಾಪಮಕಾರಶಂ ಮನಸಾ ವಾಚಾಸ್ತಾಭ್ಯಾಂ ಪದ್ಭ್ಯಾಮುದರೇಣ ಶಿಷ್ಣಾ ರಾತ್ರಿಸ್ತದವಲುಂಪತೋ ಯತ್ಕಿಂಚ ದುರಿತಂ ಮಯಿ ಇದಮಹಂ ಮಾಮಮೃತ ಯೋನೋ ಸೂರ್ಯೇ ಜ್ಯೋತಿಷಿ ಜುಹೋಮಿ ಸ್ವಾಹ ಅಂತ ಹೇಳಿ ಕೈಯಲ್ಲಿರುವಂಥ ನೀರನ್ನು ಕುಡಿಯಬೇಕು. ನಾವು ಹಿಂದಿನ ದಿನ ಪ್ರಾತಃ ಕಾಲ ಸಂಧ್ಯಾ ವಂದನೆ ಮಾಡ್ತಾ ಇದ್ದೇವೆ. ಹಿಂದಿನ ದಿನದಲ್ಲಿ ಮಾಡಿದಂತಹ ಪಾಪಗಳೆಲ್ಲವೂ ಕೂಡ ಈ ನೀರನ್ನು ಆ ಕೈಯಲ್ಲಿರುವಂತಹ ಆ ಮಂತ್ರ ಪೂರಿತವಾದಂಥ ನೀರನ್ನು ಕುಡಿಯುವುದರಿಂದಾಗಿ ಮಾಡಿದಂಥ ಎಲ್ಲ ದೋಷಗಳು ಕೂಡ ಪರಿಹಾರವಾಗ್ತಾ ಇದೆ ಎಂಬುದನ್ನು ಚಿಂತನೆ ಮಾಡ್ತಾ ಆ ನೀರನ್ನು ಕುಡಿಬೇಕು. ಯಾವುದರಿಂದ? ನಾವು ಯದ್ರಾತ್ರಿಯ ಪಾಪಮಕರಶಂ ಮನಸಾ ವಾಚ ಹಸ್ತಾಭ್ಯಾಂ ಪದ್ಭ್ಯಾಂ ಉದರೇಣ ಶಿಷ್ಣ, ಆ ಮನಸ್ಸಿನಿಂದ, ಮಾತಿನಿಂದ, ಕೈಕಾಲುಗಳಿಂದ, ಉದರದಿಂದ ಅನೇಕ ರೀತಿಯಾಗಿ ಮಾಡಿದಂಥ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗ್ತಾ ಇದೆ ಎಂದು ಚಿಂತನೆ ಮಾಡಬೇಕು. ಅಥ ದ್ವಿತೀಯ ಮಾರ್ಜನಂ ಆಪೋಷ್ಟೇತಿ ನವರ್ಚಸ್ಯ ಸೂಕ್ತಸ್ಯ ಅಂಬರೀಷಃ ಸಿಂಧುದ್ವೀಪ ಋಷಿ ಆಪೋ ದೇವತಾ ಗಾಯತ್ರಿ ಛಂದಃ ಪಂಚಮೀ ವರ್ಧಮಾನ ಸಪ್ತಮೀ ಪ್ರತಿಷ್ಠಾ ಅಂತ್ಯೇ ದ್ವೇ ಅನುಷ್ಠುಭೌ ಪುನರ್ಮಾರ್ಜನೆ ವಿನಿಯೋಗಃ. ಓಂ ಆಪೋ ಇಷ್ಠಾಮಾಯೋ ಭುವಸ್ತಾನ ಊರ್ಜೇದಾಧಾತನ ಮಹೇರಣಾಯ ಚಕ್ಷಾಸೆ ಯೋ ವಶ್ಯವತಾ ಮೋರಸಸ್ತಸ್ಯ ಭಾಜಯತೆ ಹನಾಃ ಉಷತೀರೀವ ಮಾತರಾಃ ತಸ್ಮಾ ಅರಂಗಮಾಮವೋ ಯಸ್ಯ ಕ್ಷಯಾಯ ಜಿನ್ವಾಥ ಆಪೋ ಜನಯಾಥಾಚನಃ. ಶನ್ನೋ ದೇವೀರಭಿಷ್ಟಾಯ ಆಪೋ ಭವಂತು ಪೀತಯೇ ಶಯ್ಯೋರಭಿಸ್ರಾವಂತು ನಃ ಈಶಾನಾವಾರ್ಯಾಣಾಂ ಶಯಂತೀಶ್ಚರ್ಷಣೀನಾಂ ಅಪೋಯಾ ಆಚಾಮಿ ಭೇಷಜಂ ಅಪ್ಸು ಮೇ ಸೋಮೋ ಅಬ್ರವೀತಂತರ್ವಿಶ್ವಾನಿ ಭೇಷಜ ಅಗ್ನಿಂಚ ವಿಶ್ವಶಂಭುವಂ ಆಪಃ ಪ್ರಣೀತ ಭೇಷಜಂ ವರೂಥಂತನ್ವ್ಯೇ ಮಮ ಯೋಕ್ತ ಸೂರ್ಯಂದೃಶೇ ಇದಮಾ ಆಪಃ ಪ್ರವಾಹತ ಯತ್ಕಿಂಚ ದುರಿತಂ ಮಯಿ ಯದ್ವಾಹಮಾಭಿದುದ್ರೋಹ ಯದ್ವಾ ಆಶೇಪೌತಾಂದ್ರೂತಂ ಆಪೋ ಅದ್ಯಾನ್ವಾಚಾರಿಷಂ ರಸೇನ ಸಮಾಗಸ್ಮೈ ಪಯಸ್ವಾನಗ್ನ ಆಗಾಹಿತಂ ಮಾಸಂಸೃಜವರ್ಚಾಸ ಸಸೃಷೀಸ್ತದಭಸೋ ದಿವಾನಕ್ತಂಚ ಸಸೃಷೀಃ ಪರೇಣ್ಯಕ್ರತೋರಹಮಾ ದೇವೀರವಾಸೇ ಹುಬೇ ಅಂತ ಇಲ್ಲಿಯವರೆಗೂ ಈ ಮಂತ್ರಗಳನ್ನು ಹೇಳ್ತಾ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು. ನಮ್ಮ ದೇಹದ ಶುದ್ಧಿ ಆಂತರಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ಶುದ್ಧವಾಗ್ತಾ ಇದೆ ಎಂಬುದಾಗಿ ಚಿಂತನೆ ಮಾಡ್ತಾ ಇಷ್ಟೆಲ್ಲ ಎರಡು ರೀತಿಯಾದ ಮಾರ್ಜನೆಗಳಿಂದಲೂ ಕೂಡ ನಾವು ದೇಹವನ್ನು ಶುದ್ಧವನ್ನು ಮಾಡಿಕೊಂಡಿದ್ದೇವೆ ಅಂತ ಚಿಂತನೆ ಮಾಡ್ತಾ ಮುಂದೆ ಪಾಪ ಪುರುಷನ ವಿಸರ್ಜನೆ, ಕೈಯಲ್ಲಿ ಮತ್ತೆ ಎಡಗೈಯಿಂದ ಉದ್ಧರಣೆಯಲ್ಲಿ ನೀರು ತೆಗೆದುಕೊಂಡು ತಮ್ಮ ಬಲಗೈಗೆ ಹಾಕೋಬೇಕು. ಆಗ ಈ ಮಂತ್ರವನ್ನು ಹೇಳಿದ ಮೇಲೆ ತಮ್ಮ ಮೂಗಿನಿಂದಾಗಿ ಉಸಿರನ್ನು ಬಿಟ್ಟು ಆ ನೀರನ್ನು ತಮ್ಮ ಎಡಭಾಗದಲ್ಲಿ ಹಾಕಬೇಕು. ಪಾಪ ಪುರುಷ ವಿಸರ್ಜನೆ ಆಗ್ತಾ ಇದೆ, ನಾವು ಮಾಡಿದಂಥ ಸಕಲ ಪಾಪಗಳು ಕೂಡ ವಿಸರ್ಜನೆ ಆಗಿದೆ, ಹೋಗಿದೆ ಎಂಬುದಕ್ಕೆ ಚಿಂತನೆ ಮಾಡಬೇಕು. ಋತಂಚ ಇತಿ ಋಜಸ್ಯ ಸೂಕ್ತಸ್ಯ ಅಘಮರ್ಷಣ ಋಷಿ ಪೌವೃತ್ತೋ ದೇವತಾ ಅನುಷ್ಠುಪ್ ಛಂದಃ ಪಾಪ ಪುರುಷ ವಿಸರ್ಜನೆ ವಿನಿಯೋಗಃ. ಓಂ ಋತಂಚ ಸತ್ಯಂಚಾಭೀಧಾತ್ತಪಸೋಧ್ಯಾಜಾಯತ ತತೋ ರಾತ್ರ್ಯಾಜಾಯತ ತತಃ ಸಮುದ್ರೋ ಅರ್ಣವಃ ಸಮುದ್ರಾದರ್ಣವಾದಧಿ ಸಂವತ್ಸರೋ ಆಜಾಯತ ಅಹೋರಾತ್ರಾಣಿ ವಿದದತ್ ವಿಶ್ವಸ್ಯ ವಿಶತೋ ವಶೀ ಸೂರ್ಯ ಚಂದ್ರಮಸೋ ಧಾತಾ ಯಥಾ ಪೂರ್ವಮಾಕಲ್ಪಯತ ದಿವಂಚ ಪೃಥಿವೀಂಚಾಂತರಿಕ್ಷಮಥೋ ಸ್ವಾಹ. ಈ ಮಂತ್ರವನ್ನು ಹೇಳ್ತಾ ಎಡಮೂಗನ್ನು ಮುಚ್ಚಿಕೊಂಡು ಬಲಮೂಗಿನಿಂದ ಉಸಿರನ್ನು ಬಿಟ್ಟು ತಮ್ಮ ಎಡಭಾಗದಲ್ಲಿ
ತೊಡೆಯ ಪಕ್ಕದಲ್ಲಿ ಆ ನೀರನ್ನು ಹಾಕಬೇಕು. ಪಾಪಪುರುಷನ ವಿಸರ್ಜನೆ ಆಗಿದೆ ಎಂಬುದು ಚಿಂತನೆ ಮಾಡ್ತಾ ಮತ್ತೆ ಆಚಮನವನ್ನು ಮಾಡಬೇಕು. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಧೂಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಮತ್ತೆ ಪೂರ್ವದಲ್ಲಿ ತಿಳಿಸಿದ ಕ್ರಮದಲ್ಲಿ ಏನೇ ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಛಂದಃ ಪ್ರಾಣಾಯಾಮಿ ನಿಯೋಗ. ಓಂ ಭೂಃ ಓಂ ಭುವಃ ಓಂ ಸ್ವಾಹ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ಓ ದೇವಸ್ಯ ಧೀಮಹಿ ಯೋ ಯೋ ನಃ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ವರೋಂ. ನಂತರದಲ್ಲಿ ಮತ್ತೆ ಸಂಕಲ್ಪದ ಕ್ರಮದಲ್ಲಿ ಕೈಯನ್ನು ಇಟ್ಟುಕೊಂಡು ಅದ್ಯ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೋ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಪ್ರಾತಃ ಸಂಧ್ಯಾವಂದನಾಂಗ ಅರ್ಘ್ಯ ಪ್ರದಾನಂ ಕರಿಷ್ಯೇ ಅಂತ ಹೇಳಿ ನೀರನ್ನು ಬಿಡಬೇಕು. ಬಿಟ್ಟ ಮೇಲೆ ಮತ್ತೊಂದು ಲೋಟದಲ್ಲಿ ಒಟ್ಟು 3 ಲೋಟವನ್ನು ಇಟ್ಕೊಂಡಿರಬೇಕು. ಒಂದು ಆಚಮನಕ್ಕೆ, ಇನ್ನೊಂದು ಲೋಟ ಮಾರ್ಜನಾದಿಗಳನ್ನು ಮಾಡುವುದಕ್ಕೆ, ಇನ್ನೊಂದು ಲೋಟವನ್ನು ಇಟ್ಕೊಂಡಿರಬೇಕು. ತಾಮ್ರ ಅಥವಾ ಬೆಳ್ಳಿ ಅಥವಾ ಹಿತ್ತಾಳಿದು, ಯಾವ ಸ್ಟೀಲ್ ಮೊದಲಾದವುಗಳನ್ನು ಉಪಯೋಗಿಸುವ ಹಾಗೆ ಇಲ್ಲ. ಆ ಲೋಟದ ನೀರನ್ನು ತೆಗೆದುಕೊಂಡು ಮುಂದೆ ಇಟ್ಕೊಂಡು ಅದರಲ್ಲಿ ತಮ್ಮ ಕಿರುಬೆರಳಿನಿಂದಾಗಿ ಓಂಕಾರ, ಓಂ ಭೂಹು ಭುವಃ ಸ್ವಹ ಓಂ ಆ ಈ ರೀತಿಯಾಗೆಲ್ಲ ಬರೆದು ಓಂ ಹ್ರೀಂ ಅಂತೇಳಿ ಬರಬೇಕು. ತ್ರಿಕೋಣವನ್ನು ಹಾಕಿ ಇದನ್ನು ಬರಿಬೇಕು. ನಂತರದಲ್ಲಿ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ತಾ ಆ ನೀರನ್ನು ತೆಗೆದುಕೊಂಡು ಆ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ತಾ ನಂತರದಲ್ಲಿ ಪಠನೆ ಆದ ನಂತರದಲ್ಲಿ ತಮ್ಮ ಬಲಗಿವಿಗೆ ತೋರಿಸಿ ಆ ಗಂಗೆಯ ನೀರೇ ಅದರಲ್ಲಿ ಬಿದ್ದಿದೆ ಎಂಬುದಕ್ಕೆ ಚಿಂತನೆ ಮಾಡ್ತಾ ಗಂಗೆಯ ನೀರನ್ನೇ ನಾನು ಅರ್ಘ್ಯ ಪ್ರದಾನ ಮಾಡ್ತಾ ಇದ್ದೀನಿ ಅಂತೇಳಿ ಅರ್ಘ್ಯ ಕೊಡಬೇಕು. ಕೊಡುವ ಸಮಯದಲ್ಲಿ ಅರ್ಘ್ಯವನ್ನು ಕೊಡುವಾಗ ಹೆಬ್ಬೆಟ್ಟು ಮತ್ತು ತೋರು ಬೆರಳು ಅಂತ ಏನಿದೆಯೋ ಅವೆರಡು ಬೆರಳು ಸ್ಪರ್ಶವಾಗಬಾರದು. ಕೇವಲ ಮಧ್ಯದ ಬೆಟ್ಟು, ಉಂಗುರದ ಬೆಟ್ಟು, ಕಿರುಬೆರಳು 3 ಮಾತ್ರ, ಎರಡೂ ಕೈಯ 3 ಬೆಟ್ಟುಗಳು ಮಾತ್ರ ಸ್ಪರ್ಶವಾಗಿ ನೀರು ಕೆಳಗೆ ಬೀಳಬೇಕು. ಹೆಬ್ಬೆಟ್ಟು ಮತ್ತು ತೋರು ಬೆರಳು ಸ್ಪರ್ಶವಾಗಬಾರದು. ಗಾಯತ್ರಿ ಮಂತ್ರವನ್ನು ಪಠನೆಯನ್ನು ಮಾಡ್ತಾ ಎದ್ದು ನಿಂತುಕೊಂಡು ಪೂರ್ವಕ್ಕೆ ಕುಳಿತುಕೊಂಡಿರಬೇಕು. ಎದ್ದು ನಿಂತುಕೊಂಡು ಅರ್ಘ್ಯವನ್ನು ಕೊಡಬೇಕು ಪ್ರಾತಃ ಕಾಲದಲ್ಲಿ. ಓಂ ಭೂರ್ಭುವಃ ಸ್ವಾಹ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ಓ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಾಹ ತತ್ಸವಿತುರ್ವರೆಣ್ಯಂ ಭರ್ಗೋ ಓ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಾಹ ತತ್ಸವಿತುರ್ವರೆಣ್ಯಂ ಭರ್ಗೋ ಓ ದೇವಸ್ಯ ಧೀಮಹಿ ಯೋ ಯೋ ನಃ ಪ್ರಚೋದಯಾತ್. ಸೂರ್ಯನಾರಾಯಣಾಯ ನಮಃ ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಅರ್ಘ್ಯವನ್ನು ಕೊಟ್ಟು ನಂತರದಲ್ಲಿ ಒಂದು ವೇಳೆ ಸೂರ್ಯೋದಯ ಆಗಿತ್ತು ನಾವು ಸಂಧ್ಯಾವಂದನೆ ಮಾಡುವ ಸಮಯದಲ್ಲಿ ಅಂತಂದರೆ ಆಗ ಕಾಲ ಅತಿಕ್ರಮಣ ದೋಷ ಪರಿಹಾರಾರ್ಥಂ ಚತುರ್ಥ ಅರ್ಘ್ಯ ಪ್ರದಾನಂ ಕರಿಷ್ಯೆ ಅಂತ ಹೇಳಿ ಇನ್ನೊಮ್ಮೆ ಕೈಗೆ ನೀರೇ ಹಾಕಿಕೊಂಡು ಅದೇ ಕ್ರಮದಲ್ಲಿ ಅರ್ಘ್ಯವನ್ನು ಕೊಡಬೇಕು. ಓಂ ಭೂರ್ಭುವಃ ಸ್ವಾಹ ತತ್ಸವಿತುರ್ವರೆಣ್ಯಂ ಭರ್ಗೋ ಓ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತೇಳಿ ಅರ್ಘ್ಯವನ್ನು ಕೊಟ್ಟು ಮತ್ತೆ ಕೈಯಲ್ಲಿ ನೀರನ್ನು ಹಾಕಿಕೊಂಡು ನಾವು ನಿಂತಲ್ಲೇನೆ ಪ್ರದಕ್ಷಿಣೆಯನ್ನು ಮಾಡಬೇಕು. ಈ ಮಂತ್ರವನ್ನು ಹೇಳ್ತಾ ಉತ್ತಿಷ್ಟ ಉತ್ತಿಷ್ಟ ಗಂತವ್ಯಂ ಪುನರಾಗಮನಾಯ ಚ ಉತ್ತಿಷ್ಟ ದೇವಿ ಸ್ಥಾತವ್ಯಂ ಪ್ರವಿಶ್ಯ ಹೃದಯಂ ಮಮ ಅಂತ ಹೇಳಿ ಈ ಮಂತ್ರ ಹೇಳಿ ಆ ನೀರನ್ನು ಮತ್ತೆ ಅರ್ಘ್ಯ ಪಾತ್ರೆಗೆ ಬಿಟ್ಟು ಬಿಡೋದು. ಆಸಾವಾದಿತ್ಯೋ ಬ್ರಹ್ಮ ಅಂತ ಹೇಳಿ ಆಚಮನ ಕುಳಿತುಕೊಂಡು ಮತ್ತೆ ಆಚಮನವನ್ನು ಮಾಡಬೇಕು. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಆಚಮನವನ್ನು ಮಾಡಿ ನಂತರ ತರ್ಪಣವನ್ನು ಕೊಡಬೇಕು. ಶುಕ್ಲ ಪಕ್ಷದಲ್ಲಿ ನಾವು ಸಂಧ್ಯಾವಂದನೆಯನ್ನು ಮಾಡುವಾಗ ಕೇಶವ ನಾಮದಿಂದ ಆರಂಭ ಮಾಡಿಕೊಂಡು ದಾಮೋದರವರೆಗೂ ಕೊಡಬೇಕು. ಕೇಶವಂ ದರ್ಪಯಾಮಿ, ನಾರಾಯಣಂ ದರ್ಪಯಾಮಿ, ಮಾಧವಂ ದರ್ಪಯಾಮಿ, ಗೋವಿಂದಂ ದರ್ಪಯಾಮಿ, ವಿಷ್ಣುಂ ದರ್ಪಯಾಮಿ, ಮಧುಸೂದನಂ ದರ್ಪಯಾಮಿ, ತ್ರಿವಿಕ್ರಮಂ ದರ್ಪಯಾಮಿ, ವಾಮನಂ ದರ್ಪಯಾಮಿ, ಶ್ರೀಧರಂ ದರ್ಪಯಾಮಿ, ಋಷಿಕೇಶಂ ದರ್ಪಯಾಮಿ, ಪದ್ಮನಾಭಂ ದರ್ಪಯಾಮಿ, ದಾಮೋದರಂ ದರ್ಪಯಾಮಿ ಅಂತ ಹೇಳಿ ಶುಕ್ಲ ಪಕ್ಷದಲ್ಲಿ ಕೊಡಬೇಕು.
ಕೃಷ್ಣ ಪಕ್ಷದಲ್ಲಿ ಸಂಕರ್ಷಣೆಯಿಂದ ಆರಂಭ ಮಾಡಿಕೊಂಡು ಕೃಷ್ಣನವರೆಗೂ ಕೃಷ್ಣಂ ತರ್ಪಯಾಮಿವರೆಗೂ ಕೊಡಬೇಕು. ನಂತರದಲ್ಲಿ ನವಗ್ರಹ ತರ್ಪಣ ಕೊಡಬೇಕು. ಸೂರ್ಯಂ ತರ್ಪಯಾಮಿ, ಚಂದ್ರಂ ತರ್ಪಯಾಮಿ, ಮಂಗಳಂ ತರ್ಪಯಾಮಿ, ಬುಧಂ ತರ್ಪಯಾಮಿ, ಬೃಹಸ್ಪತಿಂ ತರ್ಪಯಾಮಿ, ಶುಕ್ರಂ ತರ್ಪಯಾಮಿ, ಶನೈಶ್ಚರಂ ತರ್ಪಯಾಮಿ, ರಾಹುಂ ತರ್ಪಯಾಮಿ, ಕೇತುಂ ತರ್ಪಯಾಮಿ ಅಂತೇಳಿ ಕೊಡಬೇಕು. ಕೃಷ್ಣ ಪಕ್ಷದಲ್ಲಿ ಮಾಡುವಾಗ ಸಂಕರ್ಷಣಂ ತರ್ಪಯಾಮಿ, ವಾಸುದೇವಂ ತರ್ಪಯಾಮಿ, ಪ್ರದ್ಯುಮ್ನಂ ತರ್ಪಯಾಮಿ, ಅನಿರುದ್ಧಂ ತರ್ಪಯಾಮಿ, ಪುರುಷೋತ್ತಮಂ ತರ್ಪಯಾಮಿ, ಅಧೋಕ್ಷಜಂ ತರ್ಪಯಾಮಿ, ನಾರಸಿಂಹಂ ತರ್ಪಯಾಮಿ, ಅಚ್ಯುತಂ ತರ್ಪಯಾಮಿ, ಜನಾರ್ದನಂ ತರ್ಪಯಾಮಿ, ಉಪೇಂದ್ರಂ ತರ್ಪಯಾಮಿ, ಹರಿಂ ತರ್ಪಯಾಮಿ, ಶ್ರೀಕೃಷ್ಣಂ ತರ್ಪಯಾಮಿ ಅಂತ ಕೊಟ್ಟು ನವಗ್ರಹ ತರ್ಪಣ ಕೊಡಬೇಕು. ಇಷ್ಟಾದ ನಂತರದಲ್ಲಿ ಆಚಮನವನ್ನು ಮಾಡಿ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, दामोदराय नमः, संकर्षणाय नमः, वासुदेवाय नमः, प्रद्युम्नाय नमः, अनिरुद्धाय नमः, पुरुषोत्तमाय नमः, अधोक्षजाय नमः, नरसिंहाय नमः, अच्युताय नमः, जनार्दनाय नमः, उपेन्द्राय नमः, हरये नमः, श्रीकृष्णाय नमः. ಆಚಮನಾದ ನಂತರದಲ್ಲಿ ಭೂತೋಚ್ಚಾಟನೆ. ಅಪಸರ್ಪಂತು ಇತ್ಯಸ್ಯ ಮಂತ್ರಸ್ಯ ವಾಮದೇವ ಋಷಿ ಭೂತಾನುಷ್ಟಪ ಭೂತೋಚ್ಚಾಟನೆ ವಿನಿಯೋಗಃ. ಅಪಸರ್ಪಂತು ಯೇ ಭೂತ ಭುವಿ ಸಂಸ್ಥಿತಾಃ, ಯೇ ಭೂತ ವಿಘ್ನಕರ್ತಾರಃ ತೇ ನಶ್ಯಂತು ನಿಶ್ವಾಗ್ನಯ. ಅಪಕ್ರಾಮಂತು ಯೇ ಭೂತಾಃ ಕ್ರೂರಾಶ್ಚೈವತು ರಾಕ್ಷಸಾಃ, ಯೇ ಚಾತ್ರ ನಿವಸಂತೇವ ದೇವತಾ ಭುವಿ ಸಂತತಂ, ಯೇಷಾಮಪ್ಯವಿರೋಧೇನ ಬ್ರಹ್ಮಕರ್ಮ ಸಮಾರಭೆ ಅಂತ ಹೇಳಿ ತಮ್ಮ ತೊಡೆಯ ಪಕ್ಕದಲ್ಲಿ ಅಂದರೆ ಬಲ ಹೊಟ್ಟೆಯ ಕೆಳಗಡೆ ಭಾಗದಲ್ಲಿ ಹಿಂದೆ ಭಾಗದಲ್ಲಿ ಸ್ವಲ್ಪ ಅಲ್ಲಿ ಚಿಟಿಕೆಯನ್ನು ಹೊಡಿಬೇಕು. ಚೋಟಿಕಾ ಮುದ್ರಾ ಅಂತೇಳಿ ತೊಡೆಯ ಹಿಂದೆ ಸ್ವಲ್ಪ ಪಕ್ಕದಲ್ಲಿ, ಎಡ ತೊಡೆಯ ಪಕ್ಕದಲ್ಲಿ ನಮ್ಮ ಎಡವ ಹೊಟ್ಟೆಯ ಕೆಳಗಡೆ ಆ ಭಾಗದಲ್ಲಿ ಚಿಟ್ಟಿಗೆಯನ್ನು ಹೊಡಿಬೇಕು. ಚೋಟಿಕಾ ಮುದ್ರಾ ಅಂತ ಹೇಳಿ ಹೊಡೆಯೋದರಿಂದಾಗಿ ಆ ಶಿವನ ಆಜ್ಞೆಯಿಂದಾಗಿ ದುಷ್ಟಶಕ್ತಿಗಳು ಅಂತ ಏನೇನಿದ್ದವು ಎಲ್ಲವೂ ಕೂಡ ಹೊರಗೆ ಹೋಗಲಿ, ನಮ್ಮ ಒಳಗಿರುವಂತಹ ದುಷ್ಟಶಕ್ತಿಗಳು, ಕೆಟ್ಟ ವಿಚಾರಗಳು ಹೊರಗೆ ಹೋಗಲಿ, ಆ ಸ್ಥಳದಲ್ಲಿರುವಂತಹ ದುಷ್ಟಶಕ್ತಿಗಳು ಹೊರಗೆ ಹೋಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿರ್ವಿಘ್ನವಾಗಿ ಸಂಧ್ಯಾವಂದನೆ ನಡೆಯಲಿ ಎಂದು ಪ್ರಾರ್ಥನೆ ಮಾಡಿಕೊಂಡು ಆಸನ ಪ್ರಾರ್ಥನೆ ಮಾಡ್ಕೋಬೇಕು. ಪೃಥ್ವೀ ಮಂತ್ರಸ್ಯ ಮೇರುಪೃಷ್ಠ ಋಷಿ ಊರ್ಮೋ ದೇವತಾ ಸುತಲಂ ಚಂದಃ ಆಸನೇ ವಿನಿಯೋಗಃ. ಓಂ ಪೃಥ್ವಿತ್ವಯಾ ಧೃತಾ ಲೋಕ ದೇವಿ ತ್ವಂ ವಿಷ್ಣುನಾ ಧೃತ ಪಂಚಧಾರಯ ಮಾಂ ದೇವಿ ಪವಿತ್ರಂ ಕುರುಜಾಸನಂ ಮಾಂಚಪೂತಂ ಕುರುದರೇ ನತೋಸ್ಮಿ ತ್ವಾಂ ಸುರೇಶ್ವರಿ ಆಸನೆ ಸೋಮಮಂಡಲೆ ಕೂರ್ಮಸ್ಕಂದೆ ಉಪವಿಷ್ಟೋಸ್ಮಿ ಅನಂತಾಸನಾಯ ನಮಃ ಅಂತ ಹೇಳಿ ಭೂಮಿಯನ್ನು ಮುಟ್ಟಿ ನಮಸ್ಕಾರವನ್ನು ಮಾಡ್ಕೋಬೇಕು. ನಂತರದಲ್ಲಿ ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಚಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸ್ವಾಹ ಓಂ ಮಹಾಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸಾವಿತುರ್ವರೆಣ್ಯಂ ಭರ್ಗೋ ಓ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವಸ್ವರೂಂ ಅಂತ ಹೇಳಿ ಗಾಯತ್ರಿ ಮಂತ್ರ ಅಂಗಭೂತವಾಗಿ ಕರನ್ಯಾಸಾದಿಗಳನ್ನು ಮಾಡ್ಕೋಬೇಕು. ಅಂಗನ್ಯಾಸ ಕರನ್ಯಾಸವನ್ನು ತತ್ಸವಿತು ಅಂಗುಷ್ಟಾಭ್ಯಾಂ ನಮಃ ಅಂತೇಳಿ ಹೆಬ್ಬೆಟ್ಟನ್ನು ತೋರುಗೊಳ್ಳಿಗೆ ಸ್ಪರ್ಶವನ್ನು ಮಾಡಬೇಕು. ತತ್ಸವಿತು ಅಂಗುಷ್ಟಾಭ್ಯಾಂ ನಮಃ ವರೇಣ್ಯಂ ತರ್ಜನೀಭ್ಯಾಂ ನಮಃ ಅಂತೇಳಿ ಹೆಬ್ಬೆಟ್ಟಿನಿಂದಾಗಿ ತೋರು ಬೆರಳು ಸ್ಪರ್ಶ. ನಂತರದಲ್ಲಿ ಹೆಬ್ಬೆಟ್ಟಿನಿಂದಾಗಿ ಮಧ್ಯದ ಬೆರಳನ್ನು ಸ್ಪರ್ಶ ಮಾಡಬೇಕು. ಭರ್ಗೋ ದೇವಸ್ಯ ಮಧ್ಯಮಾಭ್ಯಾಂ ನಮಃ ನಂತರ ಹೆಬ್ಬೆಟ್ಟಿನಿಂದ ಉಂಗುರದ ಬೆರಳು ಸ್ಪರ್ಶ. ಧೀಮಹಿ ಅನಾಮಿಕಾಭ್ಯಾಂ ನಮಃ ನಂತರ ಹೆಬ್ಬೆಟ್ಟಿನಿಂದಾಗಿ ಕಿರುಬೆರಳಿನ ಸ್ಪರ್ಶ. ಧಿಯೋ ಯೋನಃ ಕನಿಷ್ಠಿಕಾಭ್ಯಾಂ ನಮಃ ಪ್ರಚೋದಯಾತ್ ಕರತಲ ಕರಪೃಷ್ಠಾಭ್ಯಾಂ ನಮಃ ಅಂತೇಳಿ ನಮ್ಮ ಕೈಯ ಹಿಂದಿನ ಭಾಗವನ್ನು ಎಡಗೈಯಿಂದ ಬಲಗೈಯಿಂದ ಪರಸ್ಪರವಾಗಿ ಮುಟ್ಕೋಬೇಕು. ನಂತರದಲ್ಲಿ ತತ್ಸವಿತು ಹೃದಯಾಯ ನಮಃ ಹೃದಯ ಮುಟ್ಟಬೇಕು. ವರೇಣ್ಯಂ ಶಿರಸೇ ಸ್ವಾಹ ತಲೆಯನ್ನು ಸ್ಪರ್ಶ ಮಾಡಬೇಕು. ಭರ್ಗೋ ದೇವಸ್ಯ ಶಿಖಾಯೈ ವಷಡ ಶಿಖ ನಮ್ಮ ಚಂಡಿಕೆಯನ್ನು ಜುಟ್ಟನ್ನು ಏನು ಬಿಡ್ತೀವೋ ಆ ಭಾಗವನ್ನು ಮುಟ್ಟಿ ಸ್ಪರ್ಶ ಮಾಡಬೇಕು. ಧೀಮಹಿ ಕವಚಾಯ ಹುಂ ನಮ್ಮ ಬಲಗೈ ಎಡಗೈಯನ್ನು ನಮ್ಮ ಹೃದಯ ಭಾಗಕ್ಕೆ ಸ್ಪರ್ಶ ಮಾಡ್ಕೋಬೇಕು. ನಮ್ಮ ಹೊಟ್ಟೆಯ ಏನು ಬಲಭುಜ ಎಡಭುಜ ಇದೆ ಆ ಭಾಗಕ್ಕೆ ಪರಸ್ಪರವಾಗಿ ಸ್ಪರ್ಶ ಮಾಡಬೇಕು. ಧಿಯೋ ಯೋನಃ ನೇತ್ರಾಭ್ಯಾಂ ಔಷಧ ನಮ್ಮ ಎರಡು ಕಣ್ಣುಗಳನ್ನು ಎರಡು ಬೆರಳುಗಳಿಂದ ಸ್ಪರ್ಶ ಮಾಡಬೇಕು. ಮತ್ತೆ ಕೈಯನ್ನು ಚಪ್ಪಾಳೆ ಹೊಡೆಯೋ ರೀತಿಯಾಗಿ ಎಡಗೈಗೆ ಸ್ಪರ್ಶ ಮಾಡಬೇಕು. ಪ್ರಚೋದಯತ್ ಅಸ್ತ್ರಾಯ ಪಟ ಅಂತ ಹೇಳಿ ಚಿಟ್ಟಿಗೆ ನೋಡ್ತಾ ಮತ್ತೆ ಎಡಗೈಗೆ ಸ್ಪರ್ಶವನ್ನು ಮಾಡಬೇಕು. ಓಂ ಭೂರ್ಭುವ ಸ್ವರೋಂ ಇತಿ ದಿಗ್ಬಂಧಃ ಅಂತ ಹೇಳಿ ನಮ್ಮ ಬಲಗೈಯ ತೋರು ಬೆರಳಿಗೆ ಎಡಗೈಯ ತೋರು ಬೆರಳು ಎರಡನ್ನೂ ಕೂಡ ಸ್ಪರ್ಶವನ್ನು ಮಾಡಬೇಕು. ನಂತರದಲ್ಲಿ
ದೇವಿಯನ್ನು ಪ್ರಾರ್ಥನೆ ಮಾಡಬೇಕು. ಆಗಚ್ಚ ವರದೇ ದೇವಿ ಜಪೇ ಮೇ ಸನ್ನಿಧೋ ಭವ ಗಾಯಂತಂ ತ್ರಾಯಸೇ ಯಸ್ಮಾತ್ ಗಾಯತ್ರಿ ತ್ವಂ ತತಸ್ಮೃತ ಅಂತೇಳಿ ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಚಂದಃ ಪ್ರಾಣಾಯಾಮೇ ವಿನಿಯೋಗ. ನಂತರದಲ್ಲಿ ಧ್ಯಾನವನ್ನು ಮಾಡಬೇಕು. ಧ್ಯಾನಂ ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಿಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹೆಣ್ಮಯೋಪುಃ ಧೃತಶಂಖಚಕ್ರ ರಕ್ತವರ್ಣ ಅಗ್ನಿಮುಖಂ ಬ್ರಹ್ಮಶಿರ ವಿಷ್ಣುಹೃದಯಂ ರುದ್ರೋಲಲಾಟ ಪೃಥಿವೀಕುಕ್ಷಿ ಪ್ರಾಣೋಪಾನ ವ್ಯಾನೋದಾನ ಸಮಾನ ಸುಪ್ರಾಣ ಶ್ವೇತವರ್ಣ ಸಾಂಖ್ಯಾಯನ ಸಗೋತ್ರ ಗಾಯತ್ರಿ ಸಾವಿತ್ರಿ ಸರಸ್ವತಿ ಚತುರ್ವಿಂಶತಿ ಅಕ್ಷರ ತ್ರಿಪದ ಷಟ್ಕುಕ್ಷಿ ಪಂಚಶೀರ್ಷ ಉಪನಯನೆ ವಿನಿಯೋಗ. ಸವಿತೃನಾಮಕ ಲಕ್ಷ್ಮೀನಾರಾಯಣ ಪ್ರಣಯ ಸವಿತೃನಾಮಕ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಯಥಾಶಕ್ತಿ ಪ್ರಾತಃ ಸಂಧ್ಯಾವಂದನಾಂಗ ಗಾಯತ್ರಿ ಮಂತ್ರ ಜಪಂ ಕರಿಷ್ಯೆ ಅಂತೇಳಿ ನೀರನ್ನು ಬಿಡಬೇಕು. ಬಿಟ್ಟು ನಂತರದಲ್ಲಿ ಗಾಯತ್ರಿ ಮಂತ್ರವನ್ನು ಪಠನೆಯನ್ನು ಮಾಡಬೇಕು. ನಮ್ಮ ಬಲಗೈಯಿಂದಾಗಿ ಉಂಗುರದ ಬೆರಳೇನಿದೆಯೋ ಅದರ ಕೆಳಗಡೆ ಭಾಗದಲ್ಲಿ ಅಲ್ಲಿಂದ ಪ್ರಾರಂಭವನ್ನು ಮಾಡಿಕೊಂಡು ಪ್ರದಕ್ಷಿಣಾಕಾರವಾಗಿ ಮಧ್ಯದ ಎರಡು ಮೇರು ಅಂತೇಳಿ ಮಧ್ಯದ ಎರಡು ಬೆರಳುಗಳನ್ನು ಬಿಟ್ಟು ಹೆಬ್ಬೆಟ್ಟಿನ ಮತ್ತು ಉಂಗುರ ಬೆರಳದ ಮಧ್ಯದ ಭಾಗಗಳನ್ನು ಎರಡನ್ನು ಬಿಟ್ಟು ಪ್ರದಕ್ಷಿಣಾಕಾರವಾಗಿ 10 ಎಣಿಸ್ಕೊಂತ ಜಪವನ್ನು ಮಾಡಬೇಕು. ಗಾಯತ್ರಿ ಮಂತ್ರವನ್ನು ಪಠನವನ್ನು ಮಾಡಬೇಕು. 5 ಕಡೆ ನಿಲ್ಲಿಸ್ಕೋಬೇಕು. ಓಂ ಭೂರ್ಭುವ ಸ್ವಾಹ ತತ್ಸಾವಿತುರ್ವರೆಣ್ಯಂ ಭರ್ಗೋ ಓ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳಿ ಈ ರೀತಿಯಾಗಿ 5 ಕಡೆ ನಿಲ್ಲಿಸ್ತಾ ಯಥಾಶಕ್ತಿಯಾಗಿ 100, 108, 1008 ಯಥಾಶಕ್ತಿಯಾಗಿ ಗಾಯತ್ರಿ ಮಂತ್ರವನ್ನು ಜಪವನ್ನು ಮಾಡಬೇಕು. ಮಾಡಿದ ಮೇಲೆ ಮತ್ತೆ ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಚಂದಃ ಪ್ರಾಣಾಯಾಮೇ ವಿನಿಯೋಗ. ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸಾವಿತುರ್ವರೆಣ್ಯಂ ಭರ್ಗೋ ಓ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವ ಸ್ವರೂಂ ತತ್ಸವಿತುಃ ಅಂಗುಷ್ಟಾಭ್ಯಾಂ ನಮಃ. ಹಿಂದೆ ಹೇಳಿದ ಕ್ರಮದಲ್ಲಿಯೇ ಮಾಡಬೇಕು. ವರೆಣ್ಯಂ ತರ್ಜನೀಭ್ಯಾಂ ನಮಃ ಭರ್ಗೋ ದೇವಸ್ಯ ಮಧ್ಯಮಾಭ್ಯಾಂ ನಮಃ ಧೀಮಹಿ ಅನಾಮಿಕಾಭ್ಯಾಂ ನಮಃ ಧಿಯೋ ಯೋ ನಃ ಕನಿಷ್ಠಿಕಾಭ್ಯಾಂ ನಮಃ ಪ್ರಚೋದಯಾತ್. ಕರತಲಕರಪೃಷ್ಠಾಭ್ಯಾಂ ನಮಃ ತತ್ಸವಿತುಃ ಹೃದಯಾಯ ನಮಃ. ವರೆಣ್ಯಂ ಶಿರಸೇ ಸ್ವಾಹ ಭರ್ಗೋ ದೇವಸ್ಯ ಶಿಖಾಯೇ ವಷಡ ಧೀಮಹಿ ಕವಚಾಯ ಹುಂ ಧಿಯೋ ಯೋ ನಃ ನೇತ್ರಾಭ್ಯಾಂ ಓಷಡ ಪ್ರಚೋದಯಾತ್. ಅಸ್ತ್ರಾಯ ಪಟ ಇತಿ ದಿಗ್ವಿಮೋಚಃ ಅಂತ ಹೇಳಿ ಅಲ್ಲಿ ಇತಿ ದಿಗ್ಬಂಧ ಹೇಳಿದ್ದು, ಇಲ್ಲಿ ಇತಿ ದಿಗ್ವಿಮೋಚಃ ಅಂತೇಳಿ ಅಸ್ಯ ಶ್ರೀ ಗಾಯತ್ರಿ ಮಂತ್ರಸ್ಯ ಸವಿತಾ ದೇವತಾ ಗಾಯತ್ರಿ ಚಂದಃ ಧ್ಯಾನ ಉಪಸಂಹಾರೇ ವಿನಿಯೋಗಃ. ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣಃ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೋಪುಃ ಧೃತಶಂಖಚಕ್ರಃ ರಕ್ತವರ್ಣಃ ಅಗ್ನಿಮುಖಂ ಬ್ರಹ್ಮಶಿರಃ ವಿಷ್ಣುಹೃದಯಂ ರುದ್ರೋಲಲಾಟ ಪೃಥಿವೀಕುಕ್ಷಿ ಪ್ರಾಣೋಪಾನ ವ್ಯಾನೋದಾನ ಸಮಾನ ಸಪ್ರಾಣ ಶ್ವೇತವರ್ಣ ಸಾಂಖ್ಯಾಯನ ಸಗೋತ್ರ ಗಾಯತ್ರಿ ಸಾವಿತ್ರಿ ಸರಸ್ವತಿ ಚತುರ್ವಿಂಶತಿ ಅಕ್ಷರ ತ್ರಿಪದ ಷಟ್ಕುಕ್ಷಿ ಪಂಚಶೀರ್ಷ ಉಪನಯನೇ ವಿನಿಯೋಗ. ಅನೇನ ಗಾಯತ್ರಿ ಮಂತ್ರ ಜಪೇನ ಭಗವಾನ್ ಭಾರತೀ ರಮಣ ಮುಖ್ಯ ಪ್ರಾಣಾಂತರತ್ವ ಸವಿತೃನಾಮಕ ಲಕ್ಷ್ಮೀನಾರಾಯಣ ಪ್ರಿಯತಾಂ ಸುಪ್ರಿಯತೋ ಹೃದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ನೀರನ್ನು ಬಿಟ್ಬಿಡೋದು. ನಂತರದಲ್ಲಿ ಎದ್ದು ನಿಂತುಕೊಂಡು ಜಾತವೇದಸೆ ಇತ್ಯಸ್ಯ ಮಂತ್ರಸ್ಯ ಕಶ್ಯಪಋಷಿ ದುರ್ಗಾ ಜಾತವೇದಾಗ್ನಿರ್ದೇವತಾ ಸಂಧ್ಯೋಪಸ್ಥಾನೇ ವಿನಿಯೋಗಃ. ಓಂ ಜಾತವೇದಸೆ ಸುನವಾಮ ಸೋಮ ಮರಾತಿ ಯತೋ ನಿದಾಹಾತಿ ವೇದಾಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂದುರಿತಾತ್ಯಗ್ನಿಃ ತಚ್ಚಂಯೋರಾವೃಣೀಮಹೇ ಗಾತು ಯಜ್ಞಾಯ ಗಾತು ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂಜಿಗಾತು ವೇಷಜಂ ಷಣ್ಣೋ ಅಸ್ತು ದ್ವಿಪದೇ ಶಂಚದುಷ್ಪದೇ. ಓಂ ನಮೋ ಬ್ರಹ್ಮಣೇ ನಮೋ ಈ ಮಂತ್ರವನ್ನು ಹೇಳ್ತಾ ಪ್ರದಕ್ಷಿಣೆ ನಿಂತಲ್ಲೇನೆ ಪ್ರದಕ್ಷಿಣೆ ಮಾಡಬೇಕು 3. ಓಂ ನಮೋ ಬ್ರಹ್ಮಣೇ ನಮೋ ಅಸ್ತ್ವಗ್ನಯೇ ನಮಃ ಪೃಥಿವ್ಯೈ ನಮೋ ಓಷಧೀಭ್ಯಃ ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಮಹತೆ ಬೃಹತೆ ಕರೋಮಿ. ಓಂ ನಮೋ ಬ್ರಹ್ಮಣೇ ನಮೋ ಅಸ್ತ್ವಗ್ನಯೇ ನಮಃ ಪೃಥಿವ್ಯೈ ನಮೋ ಓಷಧೀಭ್ಯಃ
ನಮೋ ವಾಚೆ ನಮೋ ವಾಚಸ್ಪತಯೇ ನಮೋ ವಿಷ್ಣವೆ ಮಹತೆ ಕರೋಮಿ. ಓಂ ನಮೋ ಬ್ರಹ್ಮಣೇ ನಮೋ ಅಸ್ತ್ವಗ್ನಯೇ ನಮೋ ಪೃಥಿವ್ಯೇ ನಮೋಷಧೀಭ್ಯಃ. ನಮೋ ವಾಚೆ ನಮೋ ವಾಚಸ್ಪತಯೇ ನಮೋ ವಿಷ್ಣವೆ ಮಹತೆ ಕರೋಮಿ ಅಂತೇಳಿ 3 ಪ್ರದಕ್ಷಿಣೆಯನ್ನು ಹಾಕಿ ನಂತರ ದಿಕ್ಕುಗಳಿಗೆ ನಮಸ್ಕಾರವನ್ನು ಮಾಡಬೇಕು. ಪೂರ್ವಕ್ಕೆ ನಮಸ್ಕಾರವನ್ನು ಮಾಡಬೇಕು. ಓಂ ನಮಃ ಪ್ರಾಚ್ಯೇ ದಿಶೆ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ. ಮತ್ತು ದಕ್ಷಿಣಕ್ಕೆ ಓಂ ದಕ್ಷಿಣಾಯೈ ದಿಶೆ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ. ಓಂ ಪಶ್ಚಿಮಕ್ಕೆ ಓಂ ನಮಃ ಪ್ರತಿ ಈಚ್ಛೈ ದಿಶೆ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತ್ಯೇತಾಭ್ಯಶ್ಚ ನಮೋ ನಮಃ. ಉತ್ತರಕ್ಕೆ ಓಂ ನಮಃ ಉದಿ ಈಚ್ಛೆ ದಿಶೆ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತ್ಯೇತಾಭ್ಯಶ್ಚ ನಮಃ ಅಂತೇಳಿ ಮೇಲ್ಗಡೆಗೆ ಓಂ ನಮಃ ಊರ್ಧ್ವಾಯೈ ದಿಶೆ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತ್ಯೇತಾಭ್ಯಶ್ಚ ನಮಃ. ಕೆಳಗಡೆಗೆ ಓಂ ನಮೋ ಅದರಾಯೈ ದಿಶೆ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತ್ಯೇತಾಭ್ಯಶ್ಚ ನಮಃ. ಸುತ್ತಲೂ ಮತ್ತೆ ಪ್ರದಕ್ಷಿಣೆಯನ್ನು ಮಾಡಬೇಕು. ಒಂದು ಓಂ ನಮೋ ಅವಂತರಾಯೈ ದಿಶೆ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತ್ಯೇತಾಭ್ಯಶ್ಚ ನಮಃ. ಮತ್ತೆ ಪ್ರದಕ್ಷಿಣೆಯನ್ನು ಮಾಡಬೇಕು ನಿಂತಲ್ಲೇನೆ. ಓಂ ಸಂಧ್ಯಾಯೇ ನಮಃ ಸಾವಿತ್ರೇ ನಮಃ ಗಾಯತ್ರೇ ನಮಃ ಸರಸ್ವತ್ಯೇ ನಮಃ ಸರ್ವಾಭ್ಯೋ ದೇವತಾಭ್ಯೋ ನಮಃ ದೇವಿಭ್ಯೋ ನಮಃ ಋಷಿಭ್ಯೋ ನಮಃ ಗುರುಭ್ಯೋ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಕಾಮೋಕಾಶಿತ್ ಮನ್ಯುರಾಕಾಶಿತ್ ನಮೋ ನಮೋ ನಮಃ ಅಂತ ಹೇಳಿ ಪ್ರದಕ್ಷಿಣೆಯನ್ನು ಮಾಡಿ ಮತ್ತೆ ಅಲ್ಲೇ ನಿಂತುಕೊಂಡೇ ಮುಂದಿನ ಮಂತ್ರಗಳನ್ನು ಹೇಳಬೇಕು. ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತಃ ನಮಸ್ಯಂತಿ ಸಾಮಾ ಸಂಧ್ಯಾಭಿರಕ್ಷತು ಸಾಮಾ ಸಂಧ್ಯಾಭಿರಕ್ಷತ್ವೋಂ ನಮೋ ನಮಃ. ಬ್ರಹ್ಮಣ್ಯೋ ದೇವಕೀ ಪುತ್ರೋ ಬ್ರಹ್ಮಣ್ಯೋ ಮಧುಸೂದನಃ ಬ್ರಹ್ಮಣ್ಯಃ ಪುಂಡರೀಕಾಕ್ಷೋ ಬ್ರಹ್ಮಣ್ಯೋ ವಿಷ್ಣುರಚ್ಯುತಃ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗತ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕ್ಷೀರೇಣ ಸ್ನಾಪಿತೆ ದೇವಿ ಚಂದನೇನ ವಿಲೇಪಿತೆ ಬಿಲ್ವಪತ್ರಾರ್ಚಿತೆ ದೇವಿ ದುರ್ಗೇಹಂ ಶರಣಂ ಗತಃ ಶ್ರೀದುರ್ಗೇಹಂ ಶರಣಂ ಗತ. ಓಂ ನಮೋ ನಮಃ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ. ಉತ್ತಮೇ ಶಿಖರೆ ಜಾತೆ ಭೂಮ್ಯಾಂ ಪರ್ವತಮೂರ್ಧನಿ ಬ್ರಾಹ್ಮಣೇಭ್ಯೋ ಅಭ್ಯುನಜ್ಞಾತ ಗಚ್ಚ ದೇವಿ ಯಥಾ ಸುಖಂ ಗಚ್ಚ ದೇವಿ ಯಥಾ ಸುಖಂ. ಓಂ ನಮೋ ನಮಃ. ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತನಿವಾಸೋಸಿ ವಾಸುದೇವ ನಮೋಸ್ತುತೆ. ಸರ್ವವೇದೇಷು ಯತ್ಪುಣ್ಯಂ ಸರ್ವತೀರ್ಥೇಷು ಯತ್ಫಲಂ ತತ್ಫಲಂ ಸಮವಾಪ್ನೋತಿ ಸ್ತುತ್ವಾ ದೇವಂ ಜನಾರ್ದನಂ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹವೆ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ಭದ್ರನ್ನೋ ಅಪಿ ವಾತಯಮನಾಃ. ಓಂ ಶಾಂತಿಶ್ಶಾಂತಿಶ್ಶಾಂತಿಃ ಸರ್ವಾರಿಷ್ಟಶಾಂತಿರಸ್ತು ಸಮಸ್ತಮಂಗಳ ಅವಾಪ್ತಿರಸ್ತು ಅಂತ ಹೇಳಿ ನಂತರದಲ್ಲಿ ಬಲಗಿವಿಯನ್ನು ಬಲಗೈಯಿಂದಾಗಿ ಎಡಗಿವಿಯನ್ನು ಎಡಗೈಯಿಂದಾಗಿ ಮುಟ್ಟಿಕೊಂಡು ಪ್ರವರವನ್ನು ಹೇಳ್ಕೋಬೇಕು. ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯಃ ಶುಭಂ ಭವತು ಅಂತ ಹೇಳಿ ನಿಮ್ಮ ಗೋತ್ರ ಏನಿದೆಯೋ ಅದೆಲ್ಲವನ್ನು ಕೂಡ ಹೇಳಬೇಕು. ಹೇಳಿ ಆ ಹೆಸರು ಏನಿದೆಯೋ ಆ ಹೆಸರನ್ನು ನಿಮ್ಮ ಹೆಸರನ್ನು ಹೇಳಿ ಕೃಷ್ಣ ರಾಮ ಏನಿದೆಯೋ ರಾಮ ಅಂತ ಹೇಳಿ ಅದರ ಜೊತೆ ಶರ್ಮ ಅಂತ ಸೇರಿಸ್ಬೇಕು. ರಾಮ ಶರ್ಮ ಅಹಂಭೋ ಅಭಿವಾದಯೇ ಅಂತ ಹೇಳಬೇಕು. ಆಶ್ವಲಾಯನ ಸೂತ್ರ ಋಗ್ವೇದ ಆದ್ದರಿಂದಾಗಿ ಋಗ್ವೇದಸ್ಯ ಆಶ್ವಲಾಯನ ಸೂತ್ರ ಅನುಯಾಯಿ ಶಾಕಲ ಶಾಖಾಧ್ಯಾಯಿ ಅಮುಕ ಶರ್ಮ ಅಂತ ಜಾಗಕ್ಕೆ ಕೃಷ್ಣ ಶರ್ಮ ಮಾಧವ ಶರ್ಮ ಏನಿದೆಯೋ ಹೆಸರನ್ನು ಹೇಳಿಕೊಂಡು ಶರ್ಮ ಅಹಂಭೋ ಅಭಿವಾದಯೇ ಅಂತ ಹೇಳಬೇಕು. ಹೇಳಿ ನಮಸ್ಕಾರವನ್ನು ಮಾಡಬೇಕು. ಭೂಮಿಯನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಬೇಕು. ಮತ್ತೆ ಕುಳಿತುಕೊಂಡು ಯಸ್ಯ ಸ್ಮೃತ್ಯಾ ಚ ನಾಮೋಕ್ತ್ಯ ತಪಸ್ಸಂಧ್ಯಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಮ್ಯಾತಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಯತ್ಕೃತಂತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಅನೇನ ಪ್ರಾತಃಸಂಧ್ಯಾವಂದನೇನ ಭಗವಾನ್ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಅಭಿನ್ನ ಸವಿತೃನಾಮಕ ಲಕ್ಷ್ಮೀನಾರಾಯಣ ಪ್ರಿಯತಾಂ ಸುಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ನೀರನ್ನು ಬಿಟ್ಟು ಕಾಯೇನ ವಾಚ ಮನಸಾ ಇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನುಸೃತಃ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮಿ ನಾರಾಯಣಾಯ ಸಮರ್ಪಯಾಮಿ ಅಂತೇಳಿ ಭಗವಂತನೇ ಸಮರ್ಪಣೆ ಮಾಡಿ ಆಚಮನವನ್ನು ಮಾಡಬೇಕು 2 ಬಾರಿ. ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ
ಗೋವಿಂದಾಯ ನಮಃ ವಿಷ್ಣವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಸಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಅಧೋಕ್ಷಜಾಯ ನಮಃ ನಾರಸಿಂಹಾಯ ನಮಃ ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ ಓಂ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯ ನಮಃ ವಿಷ್ಣವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಸಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಅಧೋಕ್ಷಜಾಯ ನಮಃ ನರಸಿಂಹಾಯ ನಮಃ ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರೇ ನಮಃ ಶ್ರೀಕೃಷ್ಣಾಯ ನಮಃ ಮಧ್ಯೆ ಸ್ವರವರ್ಣ ಮಂತ್ರ ತಂತ್ರ ಲೋಪ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯೆ ಅಚ್ಯುತಾಯ ನಮಃ ಅನಂತಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತ ಅನಂತ ಗೋವಿಂದೇಭ್ಯೋ ನಮೋ ನಮಃ ಸರ್ವಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು.